ಮಂಡ್ಯ ಜಿಲ್ಲೆಯ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಈ ಹಿಂದಿನಿಂದನೂ ಕೂಡ ಅದರ ಗತ್ತು ಗೌರವ ರಾಷ್ಟ್ರ ರಾಜಕಾರಣ, ರಾಜ್ಯ ರಾಜಕಾರಣದಲ್ಲಿ ಇತ್ತು. ಆದರೆ ಕಳೆದ 5 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳ ಕೆಲಸ ಮಾಡಿದ JDSನ ನಾಯಕರುಗಳು ತಮ್ಮ ಎಲ್ಲೆಯನ್ನು ಮೀರಿ ಏಕವಚನದಲ್ಲಿ ವೈಯಕ್ತಿಕ ದ್ವೇಷವನ್ನು ವಿರೋಧ ಪಕ್ಷಗಳ ನಾಯಕರುಗಳ ಮೇಲೆ ಕಾರ್ತಾ ಕ್ಷುಲ್ಲಕ ಮತ್ತು ಅವಹೇಳನಕಾರಿ ಮಾತುಗಳನ್ನ ಅವ್ರ ವಿರುದ್ಧ ಮಾತಾಡ್ತಿದ್ರು. ಇದೇ ರೀತಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇರ್ಬೋದು, ಮಾಜಿ ಸಂಸದ CS ಪುಟ್ಟರಾಜು ಇರ್ಬೋದು, ಹಲವಾರು ಬಾರಿ ಏಕವಚನದಲ್ಲಿ ವಿರೋಧ ಪಕ್ಷದ ನಾಯಕರುಗಳನ್ನ ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಇದೇ ದಾರಿಯಲ್ಲಿ ಹೋದಂಥ ಸುರೇಶ್ ಗೌಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಪರಾಭವಗೊಂಡ ನಂತರ ವಿಜೇತ ಅಭ್ಯರ್ಥಿಯಾದ ಚಲುವರಾಯಸ್ವಾಮಿಯವರ ವಿರುದ್ಧ ಕೇವಲ 2 ತಿಂಗಳಲ್ಲೇ ಪುಂಖಾನುಪುಂಖವಾಗಿ ಹಲವಾರು ಆರೋಪಗಳನ್ನು ಮಾಡುತ್ತಾ ಅವರ ತೇಜೋವಧೆಗೆ ಪ್ರಯತ್ನವನ್ನು ಪಟ್ಟರು. ಯಾವುದೇ ಆಧಾರಗಳಿಲ್ಲದೆ, ಯಾವುದೇ ದಾಖಲಾತಿಗಳಿಲ್ಲದೆ ಭ್ರಷ್ಟಾಚಾರದ ಆರೋಪವನ್ನು ಚಲುವರಾಯಸ್ವಾಮಿ ಮೇಲೆ ಸಾಕಷ್ಟು ಬಾರಿ ಮಾಡಿದ್ರು. ಇದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದ ಶ್ರೀಯುತ ಚಲುವರಾಯಸ್ವಾಮಿಯವರು ಕಾನೂನಿನ ಮೂಲಕ ಉತ್ತರವನ್ನು ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಅವರ ವಿರುದ್ಧ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮಾನಹಾನಿ ಪ್ರಕರಣವನ್ನು ಖಾಸಗಿ ದೂರನ್ನು ದಾಖಲು ಮಾಡಿದರು. ಎಲ್ಲ ವಿಚಾರಗಳನ್ನು, ಎಲ್ಲ ದಾಖಲಾತಿಗಳನ್ನು ಮತ್ತು ಎಲ್ಲ ಮಾಹಿತಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಂಥ ಘನ ನ್ಯಾಯಾಲಯ ಮಾನ್ಯ ಚಲುವರಾಯಸ್ವಾಮಿಯವರ ಹೇಳಿಕೆಯನ್ನು ದಾಖಲಿಸಿಕೊಂಡು ಆ ನಂತರ ಪ್ರಸ್ತುತ ಶ್ರೀಯುತ ಸುರೇಶ್ ಗೌಡರ ವಿರುದ್ಧ ಕ್ರಿಮಿನಲ್ ಮಾನಹಾನಿ ಪ್ರಕರಣವನ್ನು ದಾಖಲಿಸಿದೆ ಮತ್ತು ಅವರಿಗೆ ಸಮನ್ಸನ್ನು ನೀಡಿ ಮುಂದಿನ ಮೇ 21ನೇ ತಾರೀಕು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿದೆ. ಇದರ ಹಿಂದಿನ ಸ್ಪಷ್ಟತೆ ಇಷ್ಟೇ: ಯಾವುದೇ ವ್ಯಕ್ತಿಯಾಗಿರಲಿ, ಯಾವುದೇ ನಾಯಕ ಆಗಿರಲಿ, ಯಾರ ಬಗ್ಗೆ ಮಾತಾಡಬೇಕಾದ್ರೂ ವಿಷಯಾಧಾರಿತವಾಗಿರಬೇಕು ಮತ್ತು ಅಭಿವೃದ್ಧಿಯ ವಿಚಾರಗಳು ಮಾತ್ರ ಚರ್ಚೆ ಆಗಬೇಕು. ಆದರೆ ಇವತ್ತು ಮಂಡ್ಯ ಜಿಲ್ಲೆಯ ರಾಜಕಾರಣ ಇರ್ಬೋದು ಮತ್ತು ಬೇರೆ ರಾಜಕಾರಣ ನೋಡ್ತಾ ಇರೋದಾದರೆ ಅಭಿವೃದ್ಧಿಯನ್ನು ಬಿಡ್ತಾರೆ, ವಿಷಯವನ್ನು ಬಿಡ್ತಾರೆ, ಆದರೆ ವ್ಯಕ್ತಿಗತವಾಗಿ ಅವರನ್ನು ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲ ನಾಯಕರುಗಳು ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು, ಇದಕ್ಕೆಲ್ಲ ಅಂತ್ಯ ಆಡಬೇಕು ಅಂತೇಳಿ ಇಂಥ ಪ್ರಕ್ರಿಯೆಗಳನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಇದರ ಹಿಂದೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು, ಸಮಾಜ ಮತ್ತು ರಾಜಕಾರಣ ಅಂತಕ್ಕಂಥದ್ದು ಹೊಲಸಾಗಬಾರ್ದು ಅಂತಕ್ಕಂಥದ್ದು ನಮ್ಮ ಭಾವನೆ. ಅದೇ ರೀತಿ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಕೆಲವು ಕಿಡಿಗೇಡಿಗಳು ಇಲ್ಲಸಲ್ಲ ಸುಳ್ಳು ಆರೋಪಗಳನ್ನು ವ್ಯಕ್ತಿಗತವಾಗಿ ಬೇರೆಯವ್ರನ್ನ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಸಲ್ಲ ಚಿತ್ರಗಳನ್ನ ಸೃಷ್ಟಿ ಮಾಡಿ ಆ ಮೂಲಕ ಹಿರಿಯ ನಾಯಕರುಗಳಿರ್ಬೋದು ಮತ್ತು ಸಮಾಜಕ್ಕೆ ಸೇವೆ ಸಲ್ಲಿಸತಕ್ಕಂಥವ್ರನ್ನ ಅವಹೇಳನಕಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳುವ ಜೊತೆಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆಗಳನ್ನು ದಾಖಲಿಸಬೇಕು ಅಂತೇಳಿ ಈಗಾಗಲೇ ನಮ್ಮ ಕಾರ್ಯಕರ್ತರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಆ ಪ್ರಕಾರ ಕೂಡ ಪ್ರಕರಣಗಳು ದಾಖಲಾಗ್ತವೆ. ಈಗಾಗಲೇ ಸುರೇಶ್ ಗೌಡರ ವಿರುದ್ಧ ದಾಖಲಾಗಿರತಕ್ಕಂಥ ಪ್ರಕರಣದಲ್ಲಿ ಮುಂದಿನ ವಿಚಾರಣೆಗಳು ಪ್ರಾರಂಭ ಆಗ್ತಾ ಇದೆ. ಮುಂದೆ ಕಾನೂನು ಪ್ರಕ್ರಿಯೆ ಅದರದ್ದೇ ಆದಂಥ ದಾರಿಯಲ್ಲಿ ನಡ್ಕೊಂಡು ಹೋಗ್ತದೆ ಮತ್ತು ಈ ರೀತಿಯ ಹೇಳಿಕೆಗಳನ್ನು ಯಾವುದೇ ನಾಯಕರು ನಿಲ್ಲಿಸಬೇಕು ಅಂತೇಳಿ ನನ್ನ ಕೋರಿಕೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.